2023ರಲ್ಲಿ ಸ್ಥಾಪನೆಗೊಂಡಿರುವ ನಮ್ಮ ಕರ್ನಾಟಕ ಸೇನೆಯ ವತಿಯಿಂದ ಮೈಸೂರಿನ ನಗರದ ಖಾಸಗಿ ಹೋಟೆಲಿನಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಆಟೋ ವಿ ಮಹದೇವ್ರವರ ನೇತೃತ್ವದಲ್ಲಿ ಸಭೆಯನ್ನು ಕರೆಯಲಾಗಿದ್ದು, ಸಭೆಯಲ್ಲಿ ಮುಖ್ಯ ಚರ್ಚೆಗಳನ್ನು ನಡೆಸಲಾಗಿದ್ದು, ನಂತರ ಹುದ್ದೆಗಳನ್ನು ನೀಡಲಾಯಿತು. ಜಿಲ್ಲಾ ಗೌರವಾಧ್ಯಕ್ಷರಾಗಿ ಶ್ರೀನಿವಾಸ್, ಜಿಲ್ಲಾ ಗೌರವ ಉಪಾಧ್ಯಕ್ಷರಾಗಿ ಬೋಗಾದಿ ಸಿದ್ದೇಗೌಡರು ಹಾಗೂ ಸಿಂಧುವಳ್ಳಿ ಶಿವಕುಮಾರ್ ಅವರು, ಗೌರವ ಕಾರ್ಯದರ್ಶಿಗಳಾಗಿ ಜಿ ನಾಗರಾಜ್, ಜಿಲ್ಲಾ ಉಪಾಧ್ಯಕ್ಷರಾಗಿ ಒಕ್ಕಲಗೇರಿ ಮಂಜು, ಜಿಲ್ಲಾ ಕಾರ್ಯದರ್ಶಿಗಳಾಗಿ ಆಂಟೋನಿ, ಸಂಘಟನಾ ಕಾರ್ಯದರ್ಶಿಯಾಗಿ ರವಿಕುಮಾರ್, ಜಿಲ್ಲಾ ಪತ್ರಿಕಾ ಕಾರ್ಯದರ್ಶಿಯಾಗಿ ವಿಷ್ಣು, ಚಾಮುಂಡಿ ಕ್ಷೇತ್ರದ ಉಪಾಧ್ಯಕ್ಷರಾಗಿ ಉತ್ತನಹಳ್ಳಿ ಮಂಜು, ಜಿಲ್ಲಾ ಮಹಿಳಾ ಅಧ್ಯಕ್ಷರಾಗಿ ಬೇಬಿ ರತ್ನ ಜಾಧವ್ ಹುದ್ದೆಗಳನ್ನು ಸ್ವೀಕಾರ ಮಾಡಿದರು. ಹುದ್ದೆಗಳನ್ನು ಸ್ವೀಕರಿಸಿದ ನಂತರ ಮುಖ್ಯ ಉದ್ದೇಶಗಳನ್ನು ಕುರಿತು ಚರ್ಚೆ ನಡೆಸಲಾಗಿದ್ದು, ಜಿಲ್ಲಾ ಅಧ್ಯಕ್ಷರ ಮಾತಿಗೆ ಬೆಂಬಲಿಗರು ಒಪ್ಪಿಗೆಯನ್ನು ಸೂಚಿಸಿ ಜಿಲ್ಲಾ ಅಧ್ಯಕ್ಷರಾದ ಆಟೋ ವಿ ಮಹದೇವರವರು ಮಾತನಾಡಿ, ನಮ್ಮ ಕರ್ನಾಟಕ ಸೇನೆಯ ಸಮಾಜದ ಕಾರ್ಯಗಳ ಬಗ್ಗೆ ಅವರು ತಿಳಿಸಿದರು. ಮೈಸೂರು ಜಿಲ್ಲೆಗೆ ಕರ್ನಾಟಕ ರಾಜ್ಯದ ನಮ್ಮ ಕರ್ನಾಟಕ ಸೇನೆ ಅಧ್ಯಕ್ಷರಾದ ಬಸವರಾಜ್ ಪಡಕೋಟೆಯವರು ನನ್ನನ್ನು ಮೈಸೂರು ಜಿಲ್ಲಾ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಕನ್ನಡದ ಬಗ್ಗೆ ಹೋರಾಟ, ನಾಡು, ನೆಲ, ಜಲ ಮತ್ತು ಜನರ ಕಷ್ಟಕ್ಕೆ ಆಗು ಹೋಗುಗಳಿಗೆ ಭಾಗವಹಿಸಬೇಕು ಮಹದೇವ್, ನೀವು ಸಹಕರಿಸಬೇಕು, ಕೆಲಸ ಮಾಡಬೇಕು ಅಂತ ಹೇಳಿ ನನಗೆ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಸಭೆಯನ್ನು ಕರೆದು ನಾವೊಂದು ಈ ಸಭೆಯಲ್ಲಿ ಮುಂದಿನ ಹೋರಾಟದ ಬಗ್ಗೆ ಎಲ್ಲ ತೀರ್ಮಾನ ಮಾಡಿದ್ದೀವಿ. ನಮ್ಮ ಮುಂದಿನ ಹೋರಾಟ ನೀರು ಬಗ್ಗೆ, ಆಮೇಲೆ ಈಗ ನಾಮಫಲಕಗಳು ಕನ್ನಡದಲ್ಲಿ ಎಲ್ಲಿ ಹಾಕಿಲ್ಲ, ಆ ನಾಮಫಲಕಗಳು ಯಾವುದೇ ಕಂಪ್ನಿ ಆಗಿರಲಿ, ಆ ಕಂಪ್ನಿಲಿ ಅಂಗಡಿ ಆಗಲಿ, ಹೋಟ್ಲಾಗಲಿ, ಏನಾಗಲಿ ಎಲ್ಲ ಕಡೆ ಹೋಗಿ ತೆಗೆಸಿ ಕನ್ನಡಕ್ಕೆ ಆದ್ಯತೆ ಕೊಡಿ ಅಂತ ಅಂದ್ಬಿಟ್ಟು ಮೊದಲು ಒಂದು ಸಂದೇಶವನ್ನು ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಮಾತಾಡ್ತೀವಿ. ಇಲ್ಲಾಂದರೆ ಹೋರಾಟವನ್ನು ಮಾಡಬೇಕಾಗ್ತದೆ. ನಂತರ MLC ಕಂಪ್ನಿಗಳೇನಿದೆ ಮೈಸೂರು ಜಿಲ್ಲೆಯಲ್ಲಿ, ಕನ್ನಡದವರಿಗೆ ಕಡ್ಡಾಯವಾಗಿ ಇಷ್ಟು ಜನಕ್ಕೆ ಕೆಲಸ ಕೊಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅದಕ್ಕೆ ಹೋರಾಟ ಏನು ಮಾಡಬೇಕು ಅದೆಲ್ಲ ತಿಳ್ಕೊಂಡು ಹೋರಾಟ ಮಾಡಲಿಕ್ಕೆ ನಾನು ಮುಂದಿನ ಕಾರ್ಯ ರೂಪಿಸ್ತಾ ಇದ್ದೀನಿ. ಅದ್ರ ಬಗ್ಗೆ ಚರ್ಚೆ ಮುಂದಿನ ದಿನಗಳಲ್ಲಿ ಕುಂತ್ಕೊಂಡೆಲ್ಲ ತೀರ್ಮಾನ ಮಾಡ್ತೀವಿ. ದಯವಿಟ್ಟು ಕನ್ನಡದ ಬಗ್ಗೆ ನಮ್ಮ ಕರ್ನಾಟಕ ಸೇನೆ ಸೇರುವಂಥವ್ರು ಇರ್ಬೋದು, ನಮ್ಮ ಜೊತೆ ಕೈ ಜೋಡಿಸಿ ಹೋರಾಟಕ್ಕೆ ಯಾವುದೇ ಕಷ್ಟ ಸಮಸ್ಯೆಗಳು ತೊಂದರೆಗಳು ಇದ್ದರೆ ಅವರಿಗೆ ಯಾವಾಗಲೂ ನನ್ನ ಸೇವೆ ಖಂಡಿತವಾಗಿರ್ತದೆ. ನನ್ನ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ, ನಾನು ಖಂಡಿತ 10 ನಿಮಿಷದಲ್ಲಿ ನಿಮ್ಮ ಜಾಗಕ್ಕೆ ಬರ್ತೀನಿ. ನನ್ನ ದೂರವಾಣಿ ಸಂಖ್ಯೆ 9901223337. ಈ ನಂಬರಿಗೆ ಫೋನ್ ಮಾಡಿ, ನಾನು ಮಾಡಿದ 10 ನಿಮಿಷದಲ್ಲಿ ನಾನು ನಿಮ್ಮ ಜಾಗಕ್ಕೆ ಬರ್ತೀನಿ. ನಿಮ್ದು ಯಾವುದೇ ಕಷ್ಟ ಇರ್ಬೋದು, ನಿಮ್ಮ ಕಷ್ಟಕ್ಕೆ ನಾನು ಭಾಗಿಯಾಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಮೈಸೂರು ಜಿಲ್ಲೆಗೆ ಏನು ಬೇಕೋ ಅದನ್ನು ಒಂದು 15-20 ಪೋಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಕ್ಷೇತ್ರಗಳಿಗೆ ಮಾಡಬೇಕು. ಇವಾಗ ನನಗೆ ಪೋಸ್ಟ್ ಕೊಟ್ಟು ಈಗ ಒಂದು 10 ದಿನ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಕ್ಷೇತ್ರಗಳು ಮತ್ತು ವಾರ್ಡ್ಗಳ ವಯಸ್ಸಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಕೆಲಸಗಳನ್ನು ಸ್ಟಾರ್ಟ್ ಮಾಡ್ತೀನಿ. ವಿತರಣೆ ಮಾಡಲೇಬೇಕು, ಅದನ್ನು ಅಧ್ಯಕ್ಷರ ಮಾತಾಡಿ ವಿತರಣೆ ಮಾಡಿಸ್ತೀನಿ. ಅದು ಅಲ್ಲದೆ ಏನಪ್ಪ ಅಂದರೆ, ಈಗ ನನಗೆ ಕೊಟ್ಟಿದ್ದು 10-15 ದಿನ ಆಗಿದೆ. ನನಗೆ ಒಂದು ಹುದ್ದೆಯನ್ನು ಕೊಟ್ಟು ಸಾಧ್ಯವಾದಷ್ಟು ಹೆಚ್ಚಿನ ರೀತಿಯಲ್ಲಿ ಆದಷ್ಟು ಬೇಗ ನಮಗೆ ಒಳ್ಳೆಯವರು ಬೇಕು, ನನಗೆ ಒಳ್ಳೆ ಕೆಲಸ ಮಾಡೋಂಥವ್ರು ಬೇಕು, ಒಳ್ಳೆಯವರು ಬೇಕು. ಆದ್ದರಿಂದ ಸ್ವಲ್ಪ ತಡ ಆದ್ರೂ ಒಳ್ಳೆಯವ್ರನ್ನ ಆಯ್ಕೆ ಮಾಡ್ಕೊಂಡು ಕೆಲಸ ಮಾಡಿಸ್ಬೇಕು, ಕೆಲಸ ಮಾಡಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.